ಹಲೋ ಸ್ನೇಹಿತರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಗ್ರೂಪ್ ಎ ವೃಂದದ ಹುದ್ದೆಗಳನ್ನು ಕರೆದಿರ್ತಾರೆ. ಇದೇನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ, ಇಲ್ಲಿ ನೋಡೋದಾದರೆ 5 ಡಿಸೆಂಬರ್ 2024ರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ 24 ಡಿಸೆಂಬರ್ 2024ರಂದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಇರ್ತೈತಿ. ಇದು ಅಪ್ಲಿಕೇಶನ್ ಹಾಕಕ್ಕೆ ಭಾಳ ದಿನ ಟೈಮಿಂಗ್ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು, ಈ ವೆಬ್ಸೈಟ್ ಮುಖಾಂತರ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕಾಕೈತಿ. ಮತ್ತು ಕೆಟಗರಿ ವೈಸ್ ವೇಕೆನ್ಸೀಸ್ ಎಷ್ಟೆಷ್ಟು ಕರೆದಾರಂತ ನೋಡ್ಬೋದು. ಇಲ್ಲಿ ಕೆಟಗರಿ ವೈಸ್ ಇಲ್ಲಿ ನೋಡೋದಾದರೆ ಟೋಟಲ್ ಆಗಿ 140 ವೇಕೆನ್ಸೀಸ್ ಇರ್ತಾವೆ. ಇಲ್ಲಿ ನೋಡ್ಬೋದು ಜನರಲ್ ಡ್ಯೂಟಿ ಅಥವಾ ಟೆಕ್. ಇಲ್ಲಿ ನೋಡೋದಾದರೆ ಟೋಟಲ್ ಆಗಿ ಜನರಲ್ ಡ್ಯೂಟಿಯಲ್ಲಿ 110 ಹುದ್ದೆಗಳು ಇರ್ತವೆ. ಇಲ್ಲಿ ನೋಡ್ಬೋದು ಕೆಟಗರಿ ವೈಸ SCಯಲ್ಲಿ 13 ಹುದ್ದೆಗಳನ್ನು ಕರೆದಿರ್ತಾರೋ ಮತ್ತು STಯಲ್ಲಿ 15 ಹುದ್ದೆಗಳನ್ನು ಕರೆದಿರ್ತಾರೋ. ಅದೇ ರೀತಿಯಾಗಿ OBCಯಲ್ಲಿ 38 ಹುದ್ದೆಗಳನ್ನು ಕರೆದಿರ್ತಾರೋ. EWSನಲ್ಲಿ 4 ಹುದ್ದೆಗಳನ್ನು ಕರೆದಿರ್ತಾರೋ ಮತ್ತು ಅದೇ ರೀತಿಯಾಗಿ URನಲ್ಲಿ 40 ಹುದ್ದೆಗಳನ್ನು ಕರೆದಿರ್ತಾರೋ. ಈ ರೀತಿಯಾಗಿ ಟೋಟಲ್ ಆಗಿ 110 ಹುದ್ದೆಗಳನ್ನು ಕರೆದಿರ್ತಾರೋ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಟೆಕ್ನಲ್ಲಿ 30 ಹುದ್ದೆಗಳು ಇರ್ತಾವೆ. SCಯಲ್ಲಿ 4 ಹುದ್ದೆಗಳು ಇರ್ತಾವೆ. ಅದೇ ರೀತಿಯಾಗಿ STಯಲ್ಲಿ 2 ಹುದ್ದೆ, OBCಯಲ್ಲಿ 9 ಹುದ್ದೆ, EWSನಲ್ಲಿ ಯಾವುದೂ 1 ಹುದ್ದೆಗಳನ್ನು ಕರೆದಿಲ್ಲ, ಇದು ಖಾಲಿ ಇರ್ತೈತಿ. ಅದೇ ರೀತಿಯಾಗಿ URಲ್ಲಿ 15 ಹುದ್ದೆಗಳನ್ನು ಕರೆದಿರ್ತಾರೋ. ಈ ರೀತಿಯಾಗಿ ಟೋಟಲ್ ಆಗಿ 30 ಹುದ್ದೆಗಳನ್ನು ಕರೆದಿರ್ತಾರೋ. ಈ ರೀತಿಯಾಗಿ ಟೋಟಲ್ ವೇಕೆನ್ಸೀಸ್ಗಳನ್ನು ನೋಡೋದಾದರೆ 140 ವೇಕೆನ್ಸೀಸ್ ಇರ್ತಾವೆ. ಈ 140 ವೇಕೆನ್ಸೀಸ್ಗೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಬನ್ನಿ, ಇಲ್ಲಿ ನೋಡ್ಬೋದು GD ಹುದ್ದೆಗಳಿಗೆ ಏಜ್ ನೋಡ್ಬೋದು. ಇಲ್ಲಿ ಕನಿಷ್ಠ 21 ಇರ್ತೈತಿ. ಅದೇ ರೀತಿಯಾಗಿ ಗರಿಷ್ಠ 25 ವರ್ಷ ವಯಸ್ಸು ಇರ್ತೈತಿ. ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಅದೇ ರೀತಿಯಾಗಿ ಟೆಕ್ನಿಕಲಲ್ಲಿ ನೋಡ್ಕೋಬೋದು, ಇದಕ್ಕೂ ಕೂಡ GD ಥರದ ಇರ್ತೈತಿ. ಕನಿಷ್ಠ 21 ಮತ್ತು ಗರಿಷ್ಠ 25 ವರ್ಷ ವಯಸ್ಸು ಇರ್ತೈತಿ. ಮತ್ತು ವಿದ್ಯಾರ್ಥಿ ನೋಡೋದಾದರೆ ಡಿಗ್ರಿ ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದೇ ರೀತಿಯಾಗಿ ಟೆಕ್ನಿಕಲಲ್ಲಿ ನೋಡ್ಕೋಬೋದು. ಇಲ್ಲಿ ಶುಡ್ ಹೋಲ್ಡ್ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ. ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಪದವಿ ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದರ ಜೊತೆಗೆ ನೆವಲ್ ಆರ್ಕಿಟೆಕ್ಚರ್ನಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮೆಕ್ಯಾನಿಕಲ್ ಅಥವಾ ಮೆರೈನ್ ಅಥವಾ ಆಟೋಮೇಟಿವ್ ಉತ್ಪಾದನೆ ಅಥವಾ ಲೋಹಶಾಸ್ತ್ರ. ಈ ರೀತಿಯಾಗಿ ಮೇಲಿನ ಯಾವುದಾದರೂ ಸಮಾನ ವಿದ್ಯಾರ್ಥಿ ಸಂಸ್ಥೆಯಿಂದ ಗುರುತಿಸಲ್ಪಟ್ಟ ವಿಭಾಗಗಳಿಂದ ಪದವಿಯನ್ನು ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ ಕೋಸ್ಟ್ ಗಾರ್ಡ್ ಹುದ್ದೆಗಳಿಗೆ ಎಕ್ಸಾಮ್ ನೋಡ್ಕೋಬೋದು. ಇಲ್ಲಿ ಇಂಗ್ಲೀಷ್ನಲ್ಲಿ 25 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ರೀಸನಿಂಗ್ ಆ್ಯಂಡ್ ನ್ಯೂಮ್ಯಾರಿಕಲ್ ಎಬಿಲಿಟಿನಲ್ಲಿ 25 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ನಲ್ಲಿ 25 ಕ್ವಶನ್. ಅದೇ ರೀತಿಯಾಗಿ ಜನರಲ್ ನಾಲೆಜ್ನಲ್ಲಿ 25 ಕ್ವಶನ್. ಈ ರೀತಿಯಾಗಿ ಟೋಟಲ್ 100 ಕ್ವಶನ್ ಇರ್ತಾವೆ. ಮತ್ತು ಟೈಮಿಂಗ್ ನೋಡ್ಕೋಬೋದು. ಇಲ್ಲಿ 2 ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಇಲ್ಲಿ ನೋಡ್ಬೋದು ಶಿಫ್ಟ್ ವೈಸ್ ನಿಮ್ಮನ್ನ ಮತ್ತು ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಇರ್ತಾವೆ. ಶಿಫ್ಟ್ ವೈಸ್ ನಿಮಗೆ ಓವರ್ ಶಿಫ್ಟ್ ಟಪ್ ಇತ್ತಂದ್ರೆ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಬರ್ತಾವೆ. ಮತ್ತು ಶಿಫ್ಟ್ ಐತಿ ಈಸಿ ಶಿಫ್ಟ್ ಇದ್ದವ್ರಿಗೆ ಕಡಿಮೆ ಗ್ರೇಸ್ ಮಾರ್ಕ್ಸ್ ಬರ್ತಾವೆ. ಮತ್ತು ಟಪ್ ಶಿಫ್ಟ್ ಇದ್ದವ್ರಿಗೆ ಹೆಚ್ಚು ಗ್ರೇಸ್ ಮಾರ್ಕ್ಸ್ ಬರ್ತಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇದ್ರ ಮುಖಾಂತರ ನಿಮ್ಮ ನಾರ್ಮಲೈಸ್ ಮಾರ್ಕ್ಸ್ ಐತ್ಲೆ ಕನ್ಸಿಡರ್ ಆಕಾವು. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ದವ್ರಿಗೆ 56,100 ಸ್ಯಾಲರಿ ಇರ್ತೈತಿ. ಅದೇ ರೀತಿಯಾಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ದವ್ರಿಗೆ 1,31,000 ಮತ್ತು ಇನ್ಸ್ಪೆಕ್ಟರ್ ಜನರಲ್ದವ್ರಿಗೆ 1,44,000. ಈ ರೀತಿಯಾಗಿ ಸ್ಯಾಲ್ರಿ ಇರ್ತಾವೆ. ಇದನ್ನ PDF ನೀವು ಚೆಕ್ ಮಾಡ್ಕೋರಿ. ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಯಾರು ಹಾಕ್ಬೇಕಂತಿದ್ರಲ್ಲ 25 ಡೇಟ್ರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು.